ಸರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾರು ಬರ್ಬೇಕು ಈ ಭಾಗದಲ್ಲಿ? ಕಾಂಗ್ರೆಸ್ ರೀ. ಯಾಕೆ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಹೇಗಂದ್ರೆ ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ 2,000 ರೂಪಾಯಿ ಕೊಡ್ತಾ ಇದಾರೆ ರೀ. ಮತ್ತು ಕಾಂಗ್ರೆಸ್ ಬಂದ್ರೆ ಕೆಲಸ ಆಗ್ತೈತಿ. ಆಮೇಲೆ ಅನುಕೂಲ ಆಗ್ತೈತಿ. ಕಾಂಗ್ರೆಸ್. ಅಂಜಲಿ ನಿಂಬಾಳ್ಕರ್ ಗೊತ್ತಾ ನಿಮ್ಗೆ? ಅಂಜಲಿ ನಿಂಬಾಳ್ಕರ್ ಗೊತ್ತಿಲ್ಲ, ಇನ್ನು ಇಲ್ಲಿ ಹೆಸರಲ್ಲಿ ನೋಡಿದೆವು, ಫೋಟೋ ನೋಡಿವ್ರಿ. ಅವರೇ ನಮ್ಮ ಅಭ್ಯರ್ಥಿ ಈಗ. ಅವ್ರು ವೋಟ್ ಮಾಡ್ತೀರಾ? ವೋಟ್ ಮಾಡ್ತೇವಲ್ರಿ. ವೋಟ್ ಮಾಡ್ತೀರಿ? ಇಲ್ಲ, ಈಗ ಬಿಜೆಪಿ ಅಭ್ಯರ್ಥಿ ನಿಂತ್ಕೊಂಡ್ರೆ ಕಾಗೇರಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಕೇಳಿದ್ರೆ? ಅವ್ರು ಬಂದು ಕೇಳ್ರಿ, ನಾವು ಈಗ ನಾವು ಕಾಂಗ್ರೆಸ್ ಕೊಟ್ಟೇವಲ್ರಿ. ನಾವು ಭಾಳ ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕತ್ತೇವೆ. ಕಾಂಗ್ರೆಸ್ ಅಂತ ಒಳ್ಳೆದಾಗುತ್ತೆ. ಇನ್ನು ಏನೇ ಅನುಕೂಲ ಬೇಕು ನಿಮ್ಮೂರಿಗೆ? ಏನೇ ಡೆವಲಪ್ಮೆಂಟ್ ಅಂತ ಬೇಕು? ನಮಗೇನು ಇಲ್ಲಿ ಕನ್ನಡ ಶಾಲೆಗೆ ಜಾಗ ಇಲ್ಲ, ಅದೊಂದು ಅಭಿವೃದ್ಧಿ ಆಗ್ಬೇಕು ರೀ. ಅದು ಬೇರೆದವ್ರು ಹೋಗಿ ಶಾಲೆ ಇದೆ ರೀ. ಒಂದು ಅದಕ್ಕೊಂದು ಜಾಗ ಕೊಟ್ಟಿದ್ರೆ ಹುಡುಗರು ಅನುಕೂಲ ಆಗ್ತೈತಿ. ಓದಾಕು ಆಟದ ಪಾಠದೂ ಚಲೋ ಆಗ್ತೈತಿ, ಆಟ ಆಡೋಕ್ಕೂ ಚಲೋ ಆಗ್ತೈತಿ. ಅದೊಂದು ಆ ಶಾಲೆಯನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಅದಕ್ಕೆ ಅದೊಂದು ಮಕ್ಕಳದೊಂದು ಭಾಳ ತೊಂದರೆ ಇದೆ ಅಲ್ಲಿ. ಅದೊಂದು ಅನುಕೂಲ ಇವ್ರದ್ದು ಅಭಿವೃದ್ಧಿ ಆದಂಗೆ ಆಗ್ತೈತಿ ರೀ.